ಶತಾಯ ಗತಾಯ ಈಗ ಒಂದು ವೇಳೆ ಸಿಎಂ ಆದ್ರೆ ಆಯ್ತು, ಮುಂದಿನ ಸಲ ಗ್ಯಾರಂಟಿ ಇಲ್ಲ. ಹಾಗಾಗಿ ಶತಾಯ ಗತಾಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಏನೇನು ಸ್ಟ್ರಾಟಜಿ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಸಿಎಂ ಆಗಲು ಈಗ ಆಟ ಶುರು ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಗೆ ದೆಹಲಿಗೆ ಹೋಗ್ತಾರ ಸಿದ್ದರಾಮಯ್ಯ. ನಾಳೆ ರಾತ್ರಿ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ತೆರಳುತ್ತಾ ಇದ್ದಾರೆ. ನಾಳೆ ಹೋಗೋದಾ ಇಲ್ಲ 22ನೇ ತಾರೀಕಿನ ನಂತರ ಹೋಗೋದಾ ಅನ್ನುವ ಗೊಂದಲದಲ್ಲಿ ಸಿಎಂ ಇದ್ದಾರೆ. ನಾಳೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಭೇಟಿ ಆಗೋದಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ವಿದೇಶ ಯಾತ್ರೆ ಬಳಿಕವೇ ಭೇಟಿ ಬಗ್ಗೆ ಚಿಂತನೆಯನ್ನ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ. ಇದೆಲ್ಲವೂ ಈಗ ಕುತೂಹಲ ಇದೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯನವರಿಗೆ ಇಲ್ಲಿ ಇರಕ್ಕಾಗ್ತಿಲ್ಲ. ಏನಾಗುತ್ತೋ ಏನೋ ಏನ್ ಕತೆ ಅನ್ನೋದ್ ಬಗ್ಗೆ. ಹಿಂಗಾಗಿ ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡೋದಕ್ಕೆ ಈಗ ಮನಸ್ಸು ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಇಬ್ರು ಭೇಟಿಯಾದಾಗ ಹೆಚ್ಚಾಗಿ ಜಾಸ್ತಿ ಮಾತಾಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೆ ಈಗ ಹೋಗೋಣ ಅಂತ ಹೇಳಿದ್ರೆ ನಾಳೆವರೆಗೂ ಮಾತ್ರ ರಾಹುಲ್ ಗಾಂಧಿ ಇರ್ತಾರೆ, ನಂತರ ಅವ್ರು ವಿದೇಶ ಪ್ರಯಾಣ ಮಾಡ್ತಾರೆ. ಇದೆಲ್ಲವೂ ಈಗ ಸಿದ್ದರಾಮಯ್ಯನವರ ನಡೆ ಭಾರಿ ಕುತೂಹಲವಾಗಿದೆ. ಶತಾಯ ಗತಾಯ ಈಗ ಒಂದು ವೇಳೆ ಸಿಎಂ ಆದ್ರೆ ಆಯ್ತು, ಮುಂದಿನ ಸಲ ಗ್ಯಾರಂಟಿ ಇಲ್ಲ. ಹಾಗಾಗಿ ಶತಾಯ ಗತಾಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಏನೇನು ಸ್ಟ್ರಾಟಜಿ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಸಿಎಂ ಆಗಲು ಈಗ ಆಟ ಶುರು ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಗೆ ದೆಹಲಿಗೆ ಹೋಗ್ತಾರ ಸಿದ್ದರಾಮಯ್ಯ. ನಾಳೆ ರಾತ್ರಿ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ತೆರಳುತ್ತಾ ಇದ್ದಾರೆ. ನಾಳೆ ಹೋಗೋದಾ ಇಲ್ಲ 22ನೇ ತಾರೀಕಿನ ನಂತರ ಹೋಗೋದಾ ಅನ್ನುವ ಗೊಂದಲದಲ್ಲಿ ಸಿಎಂ ಇದ್ದಾರೆ. ನಾಳೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಭೇಟಿ ಆಗೋದಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ವಿದೇಶ ಯಾತ್ರೆ ಬಳಿಕವೇ ಭೇಟಿ ಬಗ್ಗೆ ಚಿಂತನೆಯನ್ನ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ. ಇದೆಲ್ಲವೂ ಈಗ ಕುತೂಹಲ ಇದೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯನವರಿಗೆ ಇಲ್ಲಿ ಇರಕ್ಕಾಗ್ತಿಲ್ಲ. ಏನಾಗುತ್ತೋ ಏನೋ ಏನ್ ಕತೆ ಅನ್ನೋದ್ ಬಗ್ಗೆ. ಹಿಂಗಾಗಿ ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡೋದಕ್ಕೆ ಈಗ ಮನಸ್ಸು ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಇಬ್ರು ಭೇಟಿಯಾದಾಗ ಹೆಚ್ಚಾಗಿ ಜಾಸ್ತಿ ಮಾತಾಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೆ ಈಗ ಹೋಗೋಣ ಅಂತ ಹೇಳಿದ್ರೆ ನಾಳೆವರೆಗೂ ಮಾತ್ರ ರಾಹುಲ್ ಗಾಂಧಿ ಇರ್ತಾರೆ, ನಂತರ ಅವ್ರು ವಿದೇಶ ಪ್ರಯಾಣ ಮಾಡ್ತಾರೆ. ಇದೆಲ್ಲವೂ ಈಗ ಸಿದ್ದರಾಮಯ್ಯನವರ ನಡೆ ಭಾರಿ ಕುತೂಹಲವಾಗಿದೆ. ಶತಾಯ ಗತಾಯ ಈಗ ಒಂದು ವೇಳೆ ಸಿಎಂ ಆದ್ರೆ ಆಯ್ತು, ಮುಂದಿನ ಸಲ ಗ್ಯಾರಂಟಿ ಇಲ್ಲ. ಹಾಗಾಗಿ ಶತಾಯ ಗತಾಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಏನೇನು ಸ್ಟ್ರಾಟಜಿ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಸಿಎಂ ಆಗಲು ಈಗ ಆಟ ಶುರು ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಗೆ ದೆಹಲಿಗೆ ಹೋಗ್ತಾರ ಸಿದ್ದರಾಮಯ್ಯ. ನಾಳೆ ರಾತ್ರಿ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ತೆರಳುತ್ತಾ ಇದ್ದಾರೆ. ನಾಳೆ ಹೋಗೋದಾ ಇಲ್ಲ 22ನೇ ತಾರೀಕಿನ ನಂತರ ಹೋಗೋದಾ ಅನ್ನುವ ಗೊಂದಲದಲ್ಲಿ ಸಿಎಂ ಇದ್ದಾರೆ. ನಾಳೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಭೇಟಿ ಆಗೋದಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ವಿದೇಶ ಯಾತ್ರೆ ಬಳಿಕವೇ ಭೇಟಿ ಬಗ್ಗೆ ಚಿಂತನೆಯನ್ನ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ. ಇದೆಲ್ಲವೂ ಈಗ ಕುತೂಹಲ ಇದೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯನವರಿಗೆ ಇಲ್ಲಿ ಇರಕ್ಕಾಗ್ತಿಲ್ಲ. ಏನಾಗುತ್ತೋ ಏನೋ ಏನ್ ಕತೆ ಅನ್ನೋದ್ ಬಗ್ಗೆ. ಹಿಂಗಾಗಿ ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡೋದಕ್ಕೆ ಈಗ ಮನಸ್ಸು ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಇಬ್ರು ಭೇಟಿಯಾದಾಗ ಹೆಚ್ಚಾಗಿ ಜಾಸ್ತಿ ಮಾತಾಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೆ ಈಗ ಹೋಗೋಣ ಅಂತ ಹೇಳಿದ್ರೆ ನಾಳೆವರೆಗೂ ಮಾತ್ರ ರಾಹುಲ್ ಗಾಂಧಿ ಇರ್ತಾರೆ, ನಂತರ ಅವ್ರು ವಿದೇಶ ಪ್ರಯಾಣ ಮಾಡ್ತಾರೆ. ಇದೆಲ್ಲವೂ ಈಗ ಸಿದ್ದರಾಮಯ್ಯನವರ ನಡೆ ಭಾರಿ ಕುತೂಹಲವಾಗಿದೆ. ಶತಾಯ ಗತಾಯ ಈಗ ಒಂದು ವೇಳೆ ಸಿಎಂ ಆದ್ರೆ ಆಯ್ತು, ಮುಂದಿನ ಸಲ ಗ್ಯಾರಂಟಿ ಇಲ್ಲ. ಹಾಗಾಗಿ ಶತಾಯ ಗತಾಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಏನೇನು ಸ್ಟ್ರಾಟಜಿ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಸಿಎಂ ಆಗಲು ಈಗ ಆಟ ಶುರು ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಗೆ ದೆಹಲಿಗೆ ಹೋಗ್ತಾರ ಸಿದ್ದರಾಮಯ್ಯ.
ನಾಳೆ ರಾತ್ರಿ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ತೆರಳುತ್ತಾ ಇದ್ದಾರೆ. ನಾಳೆ ಹೋಗೋದಾ ಇಲ್ಲ 22ನೇ ತಾರೀಕಿನ ನಂತರ ಹೋಗೋದಾ ಅನ್ನುವ ಗೊಂದಲದಲ್ಲಿ ಸಿಎಂ ಇದ್ದಾರೆ. ನಾಳೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಭೇಟಿ ಆಗೋದಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ವಿದೇಶ ಯಾತ್ರೆ ಬಳಿಕವೇ ಭೇಟಿ ಬಗ್ಗೆ ಚಿಂತನೆಯನ್ನ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ? ಇದೆಲ್ಲವೂ ಈಗ ಕುತೂಹಲ ಇದೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯನವರಿಗೆ ಇಲ್ಲಿ ಇರಕ್ಕಾಗ್ತಿಲ್ಲ. ಏನಾಗುತ್ತೋ ಏನೋ ಏನ್ ಕತೆ ಅನ್ನೋದ್ ಬಗ್ಗೆ. ಹಿಂಗಾಗಿ ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡೋದಕ್ಕೆ ಈಗ ಮನಸ್ಸು ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಇಬ್ರು ಭೇಟಿಯಾದಾಗ ಹೆಚ್ಚಾಗಿ ಏನು ಜಾಸ್ತಿ ಮಾತಾಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೆ ಈಗ ಹೋಗೋಣ ಅಂತ ಹೇಳಿದ್ರೆ ನಾಳೆವರೆಗೂ ಮಾತ್ರ ರಾಹುಲ್ ಗಾಂಧಿ ಇರ್ತಾರೆ, ನಂತರ ಅವರು ವಿದೇಶ ಪ್ರಯಾಣ ಮಾಡ್ತಾರೆ. ಇದೆಲ್ಲವೂ ಈಗ ಸಿದ್ದರಾಮಯ್ಯನವರ ನಡೆ ಭಾರಿ ಕುತೂಹಲವಾಗಿದೆ. ಶತಾಯ ಗತಾಯ ಈಗ ಒಂದು ವೇಳೆ ಸಿಎಂ ಆದ್ರೆ ಆಯ್ತು, ಮುಂದಿನ ಸಲ ಗ್ಯಾರಂಟಿ ಇಲ್ಲ. ಹಾಗಾಗಿ ಶತಾಯ ಗತಾಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಏನೇನು ಸ್ಟ್ರಾಟಜಿ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಸಿಎಂ ಆಗಲು ಈಗ ಆಟ ಶುರು ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಗೆ ದೆಹಲಿಗೆ ಹೋಗ್ತಾರಾ ಸಿದ್ದರಾಮಯ್ಯ? ನಾಳೆ ರಾತ್ರಿ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ತೆರಳುತ್ತಾ ಇದ್ದಾರೆ. ನಾಳೆ ಹೋಗೋದಾ ಇಲ್ಲ 22ನೇ ತಾರೀಕಿನ ನಂತರ ಹೋಗೋದಾ ಅನ್ನುವ ಗೊಂದಲದಲ್ಲಿ ಸಿಎಂ ಇದ್ದಾರೆ. ನಾಳೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಭೇಟಿ ಆಗೋದಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ವಿದೇಶ ಯಾತ್ರೆ ಬಳಿಕವೇ ಭೇಟಿ ಬಗ್ಗೆ ಚಿಂತನೆಯನ್ನ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ? ಇದೆಲ್ಲವೂ ಈಗ ಕುತೂಹಲ ಇದೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯನವರಿಗೆ ಇಲ್ಲಿ ಇರಕ್ಕಾಗ್ತಿಲ್ಲ. ಏನಾಗುತ್ತೋ ಏನೋ ಏನ್ ಕತೆ ಅನ್ನೋದ್ ಬಗ್ಗೆ. ಹಿಂಗಾಗಿ ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡೋದಕ್ಕೆ ಈಗ ಮನಸ್ಸು ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಇಬ್ರು ಭೇಟಿಯಾದಾಗ ಹೆಚ್ಚಾಗಿ ಏನು ಜಾಸ್ತಿ ಮಾತಾಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೆ ಈಗ ಹೋಗೋಣ ಅಂತ ಹೇಳಿದ್ರೆ ನಾಳೆವರೆಗೂ ಮಾತ್ರ ರಾಹುಲ್ ಗಾಂಧಿ ಇರ್ತಾರೆ, ನಂತರ ಅವರು ವಿದೇಶ ಪ್ರಯಾಣ ಮಾಡ್ತಾರೆ. ಇದೆಲ್ಲವೂ ಈಗ ಸಿದ್ದರಾಮಯ್ಯನವರ ನಡೆ ಭಾರಿ ಕುತೂಹಲವಾಗಿದೆ. ಶತಾಯ ಗತಾಯ ಈಗ ಒಂದು ವೇಳೆ ಸಿಎಂ ಆದ್ರೆ ಆಯ್ತು, ಮುಂದಿನ ಸಲ ಗ್ಯಾರಂಟಿ ಇಲ್ಲ. ಹಾಗಾಗಿ ಶತಾಯ ಗತಾಯ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಏನೇನು ಸ್ಟ್ರಾಟಜಿ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಸಿಎಂ ಆಗಲು ಈಗ ಆಟ ಶುರು ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಗೆ ದೆಹಲಿಗೆ ಹೋಗ್ತಾರಾ ಸಿದ್ದರಾಮಯ್ಯ? ನಾಳೆ ರಾತ್ರಿ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ತೆರಳುತ್ತಾ ಇದ್ದಾರೆ. ನಾಳೆ ಹೋಗೋದಾ ಇಲ್ಲ 22ನೇ ತಾರೀಕಿನ ನಂತರ ಹೋಗೋದಾ ಅನ್ನುವ ಗೊಂದಲದಲ್ಲಿ ಸಿಎಂ ಇದ್ದಾರೆ. ನಾಳೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಭೇಟಿ ಆಗೋದಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ವಿದೇಶ ಯಾತ್ರೆ ಬಳಿಕವೇ ಭೇಟಿ ಬಗ್ಗೆ ಚಿಂತನೆಯನ್ನ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ? ಇದೆಲ್ಲವೂ ಈಗ ಕುತೂಹಲ ಇದೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಸಿದ್ದರಾಮಯ್ಯನವರಿಗೆ ಇಲ್ಲಿ ಇರಕ್ಕಾಗ್ತಿಲ್ಲ. ಏನಾಗುತ್ತೋ ಏನೋ ಏನ್ ಕತೆ ಅನ್ನೋದ್ ಬಗ್ಗೆ. ಹಿಂಗಾಗಿ ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡೋದಕ್ಕೆ ಈಗ ಮನಸ್ಸು ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಇಬ್ರು ಭೇಟಿಯಾದಾಗ ಹೆಚ್ಚಾಗಿ ಏನು ಜಾಸ್ತಿ ಮಾತಾಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೆ ಈಗ ಹೋಗೋಣ ಅಂತ ಹೇಳಿದ್ರೆ ನಾಳೆವರೆಗೂ ಮಾತ್ರ ರಾಹುಲ್ ಗಾಂಧಿ ಇರ್ತಾರೆ, ನಂತರ ಅವರು ವಿದೇಶ ಪ್ರಯಾಣ ಮಾಡ್ತಾರೆ. ಇದೆಲ್ಲವೂ ಈಗ ಸಿದ್ದರಾಮಯ್ಯನವರ ನಡೆ ಭಾರಿ ಕುತೂಹಲವಾಗಿದೆ.